ಸರ್ಪದೋಷ ಇದ್ರೆ ಕುಕ್ಕೆ ಸುಬ್ರಹ್ಮಣ್ಯನ ಹತ್ರ ಯಾಕೆ ಹೋಗ್ತಾರೆ? ಸರ್ಪಗಳಿಗೆಲ್ಲ ಸುಬ್ರಹ್ಮಣ್ಯ ಆರಾಧ್ಯ ದೇವತೆ ಆಗಿದ್ದೆ ಹೇಗೆ? ಇದಕ್ಕೆಲ್ಲ ಉತ್ತರ ಇಲ್ಲಿದೆ ನೋಡಿ. ಕಶ್ಯಪ ಋಷಿ ಕದ್ರು ಹಾಗೆ ವಿನತಾ ಅನ್ನೋ ಇಬ್ರು ಕನ್ಯರನ್ನ ಮದುವೆ ಆಗ್ತಾರೆ. ಅವರಲ್ಲಿ ಕದ್ರು ವಿನತಾಳನ್ನ ದಾಸಿ ತರ ನೋಡ್ಕೊಳ್ತಿರ್ತಾರೆ. ಈ ಸತ್ಯ ವಿನತಾಳ ಮಗ ಗರುಡನಿಗೆ ಗೊತ್ತಾಗುತ್ತೆ. ಆದ್ರೆ ತಾಯಿ ಸಮನಾಳಾದ ಕದ್ರುಗೆ ಏನೂ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಆಕೆಯ ಮಕ್ಕಳಾದ ನಾಗಗಳ ನಾಶಕ್ಕೆ ಗರುಡ ಮುಂದಾಗ್ತಾನೆ. ಆಗ 8 ನಾಗಗಳ ಕುಲ ಬಿಟ್ಟು ಉಳಿದೆಲ್ಲ ನಾಗಗಳು ನಾಶವಾಗುತ್ತವೆ. ಈ ಹಂತದಲ್ಲಿ ಗರುಡನ ಕಣ್ಣಿಗೆ ವಾಸುಕಿ ಸರ್ಪ ಕಾಣೋಕೆ ಸಿಗುತ್ತೆ. ತನ್ನ ಉಗುರುಗಳಿಂದ ಗರುಡ ವಾಸುಕಿಯ ಮೈಯನ್ನ ಗಾಯಗೊಳಿಸ್ತಾನೆ. ಇದನ್ನ ಕಂಡ ಅವರ ತಂದೆ ಕಶ್ಯಪ ಋಷಿ ಈ ನಾಶ ಸರಿಯಲ್ಲ, ವಾಸುಕಿನ ಬಿಡು ಅಂತ ಗರುಡನಿಗೆ ಆದೇಶ ಮಾಡ್ತಾರೆ. ಹಾಗೆ ಋಷಿಗಳು ವಾಸುಕಿಗೂ ಕೂಡ ಪರಶಿವನ ಪ್ರಾರ್ಥಿಸುವ ಸಲಹೆಯನ್ನ ಕೊಡ್ತಾರೆ. ತಂದೆ ಸಲಹೆಯನ್ನ ತಗೊಂಡು ವಾಸುಕಿ ಶಿವನನ್ನ ಪ್ರಾರ್ಥಿಸ್ತಾರೆ. ವಾಸುಕಿಯ ತಪಸ್ಸನ್ನ ಮೆಚ್ಚಿ ಶಿವ ಕೂಡ ಪ್ರತ್ಯಕ್ಷ ಆಗ್ತಾರೆ. ಶಿವ, ನೀನು ಭೂಲೋಕಕ್ಕೆ ಹೋಗಿ ಮಹಿ ನದಿಯಲ್ಲಿ ಸ್ನಾನ ಮಾಡು, ಆಗ ನಿನ್ನ ಗಾಯಗಳೆಲ್ಲ ಪುಣ್ಯ ನದಿಯ ನೀರು ಸೋಕಿ ವಾಸಿಯಾಗುತ್ತೆ ಅಂತ ಸಲಹೆ ಕೊಡ್ತಾರೆ. ಆಗ ವಾಸುಕಿ, ಗರುಡ ತನ್ನನ್ನ ಮತ್ತೆ ದಾಳಿ ಮಾಡಿದ್ರೆ ನನ್ನ ಗತಿ ಏನು ಅಂತ ಕೇಳಿದಾಗ ಮಹಾಶಿವ, ಚಿಂತೆ ಬೇಡ, ನನ್ನ ಮಗ ಕುಮಾರಸ್ಕಂದ ಭೂಮಿಗೆ ಬರ್ತಾನೆ, ಆಗ ಭಕ್ತಿಯಿಂದ ಅವನೊಂದಿಗೆ ನೆಲೆಸಲು ಕೇಳ್ಕೊ, ಕುಮಾರ ಸುಬ್ರಹ್ಮಣ್ಯನೇ ನಿನ್ನ ಗರುಡನಿಂದ ರಕ್ಷಿಸ್ತಾನೆ ಅಂತಾರೆ. ಶಿವನ ಆಶೀರ್ವಾದ ಪಡೆದು ಭೂಲೋಕಕ್ಕೆ ಬಂದ ವಾಸುಕಿ ಷಣ್ಮುಖನಿಗಾಗಿ ಕುಕ್ಕೆಯಲ್ಲೇ ತಪಸ್ಸನ್ನ ಆಚರಿಸ್ತಾರೆ. ಇದೇ ಹಂತದಲ್ಲಿ ಮತ್ತೊಂದು ಕಡೆ ಪಾರ್ವತಿ ಸುತನಾಗಿ ಸುಬ್ರಹ್ಮಣ್ಯ ತನ್ನ 7ನೇ ವಯಸ್ಸಲ್ಲೇ ತಾರಕಾಸುರ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡ್ತಾರೆ. ಯುದ್ಧದಲ್ಲಿ ಬಳಸಿದ ಕತ್ತಿಯನ್ನ ಇದೇ ಕುಮಾರಧಾರ ನದಿಯಲ್ಲಿ ಸ್ವಚ್ಛ ಮಾಡೋದಕ್ಕೆ ಅಂತ ಸುಬ್ರಹ್ಮಣ್ಯ ಬರ್ತಾರೆ ಅಂತ ಸ್ಕಂದ ಪುರಾಣ ಹೇಳುತ್ತೆ. ಆಗ ವಾಸುಕಿಗೆ ಮೊದಲ ಬಾರಿಗೆ ಸುಬ್ರಹ್ಮಣ್ಯ ದರ್ಶನ ಕೊಟ್ಟು ವಾಸುಕಿ ಕೇಳಿದ ವರದಂತೆ ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿ ಜೊತೆಗೂಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ನೆಲೆ ನಿಲ್ತಾರೆ. ಹೀಗಾಗಿ ಗರ್ಭಗುಡಿಯಲ್ಲಿರೋ ಶಿವಲಿಂಗ, ಆದಿಶೇಷ, ವಾಸುಕಿ ಹಾಗೆ ವಿರಾಜಮಾನವಾಗಿರುವ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ಸರ್ಪದೋಷಗಳ ಪೂಜೆ ಮಾಡಿಸಿದ್ರೆ ಸಾಕು, ಸಂತತಿ, ಸಂಪತ್ತು, ಆರೋಗ್ಯ ಲಭಿಸುತ್ತೆ. ವಾಸುಕಿ ಜೊತೆ ಎಲ್ಲಾ ನಾಗಕುಲಗಳು ಪಶ್ಚಿಮ ಘಟ್ಟದಲ್ಲೇ ವಾಸವಾಗಿದೆ. ಹೀಗಾಗಿ ಸೆಲೆಬ್ರಿಟಿಗಳಾದ ಕತ್ರಿನಾ ಕೈಫ್, ಸಚಿನ್ ತೆಂಡೂಲ್ಕರ್, ಯಶ್, ರಾಧಿಕಾ ಪಂಡಿತ್ ಹೀಗೆ ಹಲವಾರು ಜನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪೂಜೆಗಾಗಿ ಬಂದಿರೋ ನಿದರ್ಶನ ಕಾಣ್ತೀವಿ. ನೀವು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ನಿಮಗೂ ಈ ಕ್ಷೇತ್ರದ ಮಹಿಮೆಯ ಅನುಭವ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಎಲ್ಲ ದೈವಿಕ ಸ್ಥಳಗಳ ಮಾಹಿತಿಯನ್ನು ತಿಳಿಯೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.